ಹಲೋ ಮಕ್ಕಳೇ, ವೆಲ್ಕಮ್. ಈ ಒಂದು ವಿಡಿಯೋದಲ್ಲಿ ನಾವು 3ನೇ ತರಗತಿಯ ಪಾಠ 2 ನನ್ನ ಕನಸು ಈ ಒಂದು ಪಾಠದಲ್ಲಿ ಬರುವಂತಹ ಪ್ರಶ್ನೆ ಮತ್ತು ಉತ್ತರಗಳನ್ನು ತಿಳ್ಕೊಳ್ಳೋಣ. ಓಕೆ, ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಒಂದು ವಿಡಿಯೋ ಮಾಡಿದರೂ ಸಹ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ. ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಕಾಡಿಗೆ ಮರ ಕಡಿಯಲು ಬಂದವರು ಯಾರು? ಉತ್ತರ: ಕಾಡಿಗೆ ಮರ ಕಡಿಯಲು ಬಂದವರು ಮನುಷ್ಯನು. ಎರಡನೇ ಪ್ರಶ್ನೆ, ಮಾನವ ಯಾರನ್ನು ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು? ಉತ್ತರ: ಮಾನವ ಮೊಲಕ್ಕೆ ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು. ಮೂರನೇ ಪ್ರಶ್ನೆ, ಕೋತಿ ಮಾನವನನ್ನು ಏನೆಂದು ಪ್ರಶ್ನಿಸಿತು? ಉತ್ತರ: ಕೋತಿ ಮಾನವನನ್ನು ನೀವು ಸುಂದರವೋ ಅಥವಾ ನಾವು ಸುಂದರವೋ ಎಂದು ಪ್ರಶ್ನಿಸಿತು. ನಾಲ್ಕನೇ ಪ್ರಶ್ನೆ, ಮಾನವನು ಯಾರನ್ನು ಬಯಲಿನಲ್ಲಿ ವಾಸ ಮಾಡುವವರೆಂದು ಮೂದಲಿಸಿದನು? ಉತ್ತರ: ಮಾನವ ಕಾಡು ಹಂದಿಗಳಿಗೆ ಬಯಲಿನಲ್ಲಿ ವಾಸ ಮಾಡುವವರೆಂದು ಮೂದಲಿಸಿದನು. ಈ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಮೊಲವು ಮಾನವನನ್ನು ಅವಿವೇಕಿ ಎಂದು ಹೇಳಿದ್ದು ಏಕೆ? ಉತ್ತರ: ಕಾಡಿಗೆ ಮರ ಕಡಿಯಲು ಬಂದ ಮಾನವನನ್ನು ಕಂಡು ಮೊಲವು ಇಲ್ಲಿ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ನಾವು ಸಾವು ನೋವುಗಳು ಸಂಭವಿಸಿದೆ, ಆದರೂ ಕಾಡಿನ ನಾಶಕ್ಕೆ ಮುಂದಾಗಿರುವೆಯಲ್ಲ, ಅವಿವೇಕಿ ಎಂದು ಹೇಳಿತು. ಎರಡನೇ ಪ್ರಶ್ನೆ, ರಾಜು ಕಂಡ ಕನಸೇನು? ಉತ್ತರ: ದೊಡ್ಡ ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮಾನವನ ಮನ ಪರಿವರ್ತನೆ ಮಾಡಿದ ಘಟನೆಯ ಕನಸು ರಾಜು ಕಂಡನು. ಮೂರನೇ ಪ್ರಶ್ನೆ, ಮಾನವನ ಸವಾಲಿಗೆ ಕಾಗೆಯ ಉತ್ತರವೇನು? ಉತ್ತರ: ಗೀಜಗನ ಗೂಡು, ಜೇನುಗೂಡು, ಗೆದ್ದಲು ಹುಳು ಕಟ್ಟುವ ಹುತ್ತಗಳು ಎಷ್ಟು ಸುಂದರ, ಸುರಕ್ಷಿತ. ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ ಎಂಬುದು ಕಾಗೆಯ ಬುದ್ಧಿವಂತಿಕೆಯ ಉತ್ತರವಾಗಿದೆ. ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು? ಸಾಲುಮರದ ತಿಮ್ಮಕ್ಕನನ್ನು ನೋಡಿ ಕಲಿ. ಉತ್ತರ: ಈ ಮಾತನ್ನು ಮರವು ಮಾನವನಿಗೆ ಹೇಳಿತು. ಮರವು ಮಾನವನಿಗೆ ಬುದ್ಧಿವಾದ ಹೇಳುತ್ತಾ, ಏ ಮಾನವ, ನೀನು ಏನೇ ಮಾಡಿದರೂ ಅಥವಾ ಮುಂದೆ ಮಾಡಿದರೂ ಅದು ಪ್ರಕೃತಿಯ ಪ್ರಭಾವದಿಂದ, ಪ್ರಕೃತಿಯ ಅಂಗವಾದ ಕಾಡಿನ ನಾಶದಿಂದ ನಿನ್ನ ಸಂತತಿಯ ನಾಶವೆಂಬುದನ್ನು ಮೊದಲು ಅರಿತುಕೋ. ಕಾಡಿನ ಸಂರಕ್ಷಣೆಗೆ ಮುಂದಾಗು. ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ. ನೀನು ಬದುಕುವ ಜೊತೆಗೆ ಪ್ರಕೃತಿಯ ಉಳಿವಿಗೆ ನಿನ್ನ ಬುದ್ಧಿವಂತಿಕೆಯನ್ನು ತೋರಿಸು ಎಂದು ಮರವು ಮಾನವನಿಗೆ ಹೇಳಿತು. ಎರಡನೇ ಪ್ರಶ್ನೆ, ನಾವು ಪ್ರಾಣಿಗಳಿಂದ ಕಲಿಯುವುದು ಬಹಳಷ್ಟಿದೆ. ಉತ್ತರ: ಈ ಮೇಲಿನ ಮಾತನ್ನು ರಾಜುವಿನ ಅಮ್ಮ ರಾಜುವಿಗೆ ಹೇಳುತ್ತಾರೆ. ಬೆಳಗಾಗಿದ್ದು ರಾಜುವು ತನಗೆ ರಾತ್ರಿ ನಿದ್ದೆಯಲ್ಲಿ ಬಿದ್ದ ಕನಸಿನ ವಿಚಾರ, ಕಾಡಿನ ಕಥೆಯ ಬಗ್ಗೆ ಹೇಳುತ್ತಾ, ದೊಡ್ಡ ಕಾಡಿನ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮನುಷ್ಯನ ಮನ ಪರಿವರ್ತನೆ ಮಾಡುವುದನ್ನು ಹೇಳುತ್ತಾನೆ. ಅದಕ್ಕೆ ಪ್ರತ್ಯುತ್ತರವಾಗಿ ರಾಜು, ಅಮ್ಮ ನಿನ್ನೆ ರಾತ್ರಿ ಕಾಡಿನ ಕತೆ ಓದಿ ಮಲಗಿದೆಯಲ್ಲ, ಅದಕ್ಕೆ ಈ ರೀತಿ ಕನಸು ಬಿದ್ದಿದೆ. ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ ಎಂದು ಹೇಳುತ್ತಾರೆ. ಆ ಪಟ್ಟಿಯಲ್ಲಿನ ಪ್ರಾಣಿ ಪಕ್ಷಿಗಳನ್ನು ಪಟ್ಟಿಯಲ್ಲಿನ ಅವುಗಳ ವಿಶೇಷತೆಗಳ ಜೊತೆ ಹೊಂದಿಸಿ ಬರೆಯಿರಿ. ಕೋಗಿಲೆ, ಉತ್ತರ: ಇಂಪಾದ ಧ್ವನಿ. ಜಿಂಕೆ, ಉತ್ತರ: ಸುಂದರವಾದ ಕಣ್ಣು. ನವಿಲು, ಆಕರ್ಷಕ ನಡಿಗೆ. ಇವು ಉತ್ತರ ಆಗಿದೆ. ಓಕೆನಾ? ವಿರುದ್ಧಾರ್ಥಕ ಪದ ಬರೆಯಿರಿ. ಅಂಜುಬುರುಕ, ಉತ್ತರ: ಧೈರ್ಯವಂತ. ಮೊದಲು, ಉತ್ತರ: ಕೊನೆ. ಉಳಿವು, ಉತ್ತರ: ಅಳಿವು. ಅತಿವೃಷ್ಟಿ, ಅನಾವೃಷ್ಟಿ. ಓಕೆ, ಇಷ್ಟು ಈ ಒಂದು ಪಾಠದಲ್ಲಿ ಬರುವಂತಹ ಪ್ರಶ್ನೆ ಮತ್ತು ಉತ್ತರಗಳಾಗಿವೆ. ಓಕೆನಾ?
ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು.